ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಮಿತ್ ಪಾಟೀಲ್. ನೀವು ನೋಡ್ತಾ ಇದ್ರ ರೈಡರ್ ಆನ್ ಬೋರ್ಡ್ ಅಂದ್ರೆ ಟ್ರಸ್ಟ್ ಆನ್ ರೋಡ್. ಸುಮಾರು ವರ್ಷಗಳ ನಂತರ ಮತ್ತೆ ನಾನು ಬಂದಿದ್ದೀನಿ. ಸೊ ಇವತ್ತು ಮತ್ತೆ ಅನ್ಬಾಕ್ಸಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಕ್ ಹೋಗ್ತಾ ಇದೀವಿ. ಸೊ ನೀವು ನೋಡ್ತಾ ಇದ್ರ ಪವರೇಜ್ ಆಟೋಮೋಟಿವ್ ಪರ್ಫಾರ್ಮೆನ್ಸ್ ಪ್ರಾಡಕ್ಟ್ಸ್ ಅಂತ ಇದೆ. ಸೊ ಏನಿದೆ ಇದರಲ್ಲಿ ನೋಡೋಣ. ಸ್ನೇಹಿತರೆ, ನಾನು ಒಂದು ಎಕ್ಸಾಸ್ಟ್ ತರಿಸಿದ್ದೀನಿ ನಾನು ಹಿಮಾಲಯನ್ 411ಗೆ. ಒಳ್ಳೆ ಪ್ಯಾಕಿಂಗ್ ಮಾಡಿದ್ದಾರೆ, ಫೋನ್ಗೆಲ್ಲ ನೋಡ್ತಾ ಇದ್ದೀರಾ. ಸೊ ಆಕ್ಸೆಸರೀಸ್ ಎಲ್ಲ ಪಕ್ಕಕ್ಕೆ ಇಟ್ಕೊಳ್ಳೋಣ. ಸೊ ನೋಡ್ತಾ ಇದ್ರೆ ವಾರಂಟಿ ಕಾರ್ಡ್ ಇದೆ ನಿಮಗೆ. ಪವರೇಜ್ದು ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಪರ್ಚೇಸ್ ದ ಫೈನೆಸ್ಟ್ ಎಕ್ಸಾಸ್ಟ್ ಸಿಸ್ಟಮ್. ಓಕೆ, ಇನ್ನು ಆಕ್ಸೆಸರೀಸ್ ಅಂದರೆ ನಿಮಗೆ ಪವರೇಜ್ ಕಡೆಯಿಂದ ಒಂದು ಪವರೇಜ್ ಸ್ಟಿಕ್ಕರ್ ಸಿಗ್ತಾ ಇದೆ. ಒಂದು ಕೀ ಚೈನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲಂಕಿ, ಓಕೆ, ಎಲಂಕಿ ನಿಮಗೆ ಡಿ ಬಿ ಕಿಲ್ಲರ್ ಬರುತ್ತೆ. ಆ್ಯಕ್ಚುಲಿ ಇದಕ್ಕೆ ಡಿ ಬಿ ಕಿಲ್ಲರ್ನ ರಿಮೂವ್ ಮಾಡಲಿಕ್ಕೆ ಎಲಂಕಿ ಪಾನ ಯೂಸ್ ಆಗುತ್ತೆ ನಿಮಗೆ. ಆ್ಯಂಡ್ ಇದರಲ್ಲಿ ಓಕೆ ಒಂದು ಗ್ಯಾಸ್ ಕಿಟ್ನ ಕೊಟ್ಟಿದ್ದಾರೆ. ನಿಮ್ಮದು ಹಳೆ ಗ್ಯಾಸ್ ಕಿಟ್ ಏನಾದರೂ ಬರ್ನ್ಔಟ್ ಆಗಿದ್ರೆ ಇದನ್ನು ಹಾಕ್ಬೋದು. ಓಕೆ, ಎಕ್ಸಾಸ್ಟ್ನ ತೆಗೆಯೋಣ. ನಿಜ ಪ್ಯಾಕಿಂಗ್ ಚೆನ್ನಾಗಿದೆ. ನನ್ನ ಫೋನ್ ಇದರಲ್ಲೂ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ನಿಮಗೆ. ಪಕ್ಕಕ್ಕೆ ಇದ್ದಲ್ಲ. ಸೊ ನೋಡ್ತಾ ಇರ್ಬೋದು ಪವರೇಜ್ ಅಂತ ಬರೆದಿದೆ. ಆ್ಯಂಡ್ ಇಲ್ಲಿ ನಿಮಗೆ 2 ಸ್ಕ್ರೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಸೈಲೆನ್ಸರ್ ಸ್ಟಾಕ್ ಎಕ್ಸಾಸ್ಟು ಸೈಲೆನ್ಸರ್ ಕವರ್ ಇರುತ್ತೆ ಮೇಲೆ, ಅದನ್ನು ಇಲ್ಲಿ ಹಾಕ್ಕೋಬೋದು ನೀವು. ಬೇರೆ ಎಕ್ಸಾಸ್ಟ್ಗೆ ನಿಮಗೆ ಈ ಪ್ರಾವಿಷನ್ ಸಿಗಲ್ಲ ಆ್ಯಕ್ಚುಲಿ. ಮತ್ತು ಸುಮಾರು ಜನಕ್ಕೆ ತಲೆಯಲ್ಲಿ ಇರ್ಬೋದು ಒರಿಜಿನಲ್ ಹೇಗೆ ಕಂಡುಹಿಡಿತೀರ ಬ್ರೋ ನೀವು, ಇವಾಗ ಕಾಪಿನೂ ಸಿಗುತ್ತೆ ಮಾರ್ಕೆಟಲ್ಲಿ ಅಂತ. ಸೊ ನೀವು ಎಕ್ಸಾಸ್ಟ್ ಹಿಂದೆಗಡೆ ಹೋದರೆ ಇಲ್ಲಿ ಇದ್ರ ಮಾಡೆಲ್ ಕೋಡ್ ಜೊತೆ ಕೊಟ್ಟಿದ್ದಾರೆ ನಿಮಗೆ. PRRE 411 ಅಂದರೆ ಹಿಮಾಲಯನ್ 411ಗೆ. ಸೊ 8/24 ಅಂತ ನೋಡ್ತಾ ಇರ್ಬೋದು ನೀವು. 8th ಅಂದರೆ ಮ್ಯಾನುಫ್ಯಾಕ್ಚರ್ಡ್ ಮಂತ್, ಅಂದರೆ ಲಾಸ್ಟ್ ಮಂತ್ ಮ್ಯಾನುಫ್ಯಾಕ್ಚರ್ ಆಗಿದೆ ಇದು. ಸೊ ಆಗಸ್ಟ್ ಮಂತಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ. ಸೊ ವಿ ಆರ್ ಇನ್ 2024. ದಿಸ್ ಈಸ್ ಇಯರ್ ಆ್ಯಕ್ಚುಲಿ. 2024 ಅನ್ನೋದು ಇಯರು. ಮತ್ತು ನೀವು ಯಾಕೆ ಇದನ್ನು ಚೂಸ್ ಮಾಡಿದ್ರಿ ಅಂತ ಕೇಳಿದ್ರೆ, ಒನ್ ಥಿಂಗ್ ಅದೇ ಹೇಳಿದ್ನಲ್ಲ, ಈ ಕವರ್ ಏನು ಪ್ರಾವಿಷನ್ ಇದೆ ಬೇರೆ ಎಕ್ಸಾಸ್ಟಲ್ಲಿ ನಿಮ್ಗೆ ಸಿಗಲ್ಲ. ಆ್ಯಂಡ್ ನೀವು ನೋಡ್ತಾ ಇರೋದು ಸಿಮಿಲರ್ ಇದೆ. ಅಂದರೆ ಸ್ಟಾಕ್ ಎಕ್ಸಾಸ್ಟ್ಗೆ ಮತ್ತು ಈ ಪವರೇಜ್ ಎಕ್ಸಾಸ್ಟು ನಿಮ್ಗೆ ನೋಡೋಕೆ ಸಿಮಿಲರ್ ಕಾಣಿಸುತ್ತೆ. ಸೊ ಯಾರು ನಿಮಗೆ ಸಡನ್ ಆಗಿ ನೋಡಿದ ತಕ್ಷಣ ಎಕ್ಸಾಸ್ಟ್ ಚೇಂಜ್ ಆಗಿದೆ ಅಂತ ಹೇಳಲ್ಲ. ಆ್ಯಂಡ್ ಸ್ವಲ್ಪ ಶಾರ್ಟ್ ಬರುತ್ತೆ ಅದಕ್ಕಿಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಇನ್ಸ್ಟಾಲ್ ಮಾಡೋದು ಮತ್ತು ಇದಕ್ಕೂ ಡಿಫ್ರೆನ್ಸ್ ಏನಿರುತ್ತೆ, ಮತ್ತು ವಿತ್ ಡಿ ಬಿ ಕಿಲ್ಲರ್ ನಾಯ್ಸ್ ಯಾವ ಥರ ಇರುತ್ತೆ, ವಿತೌಟ್ ಡಿ ಬಿ ಕಿಲ್ಲರ್ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಸೊ ಸ್ನೇಹಿತರೆ, ಇದೇ ಇವತ್ತಿನ ವಿಡಿಯೋ. ಇದೇ ಥರ ಹೆಚ್ಚಿನ ವಿಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲೆ ಲಾಂಗ್ ಗ್ಯಾಪ್ ಆಗಿತ್ತು ಆ್ಯಕ್ಚುಲಿ ವಿಡಿಯೋಸ್ ಮಾಡ್ತಾ. ಕಾಲೇಜು ಅದು ಇದು ಅಂತ ಇವಾಗೆಲ್ಲ ಕಾಲೇಜೆಲ್ಲ ಮುಗಿಸ್ಕೊಂಡಿದ್ದೀನಿ. ಸೊ ಆದಷ್ಟು ಹೆಚ್ಚಿನ ಕಂಟೆಂಟ್ಸ್ ತರಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಇನ್ಸ್ಟಾಲೇಷನ್ ವಿಡಿಯೋದಲ್ಲಿ. ಇನ್ನೊಂದು ಅಪ್ಡೇಟ್ ಕೊಡೋದು ಮತ್ತೆ, ನನ್ನ ಮುಂಚೆ KTM RC 200 ಇತ್ತು, ಅದ್ರ ಮೇಲೆ ಸುಮಾರು ವಿಡಿಯೋಸ್ ಮಾಡಿದ್ದೆ ನಾನು. ಆ್ಯಕ್ಚುಲಿ ನೋಡಿದ್ದೀರ ಅನ್ಸುತ್ತೆ ಪ್ರೀವಿಯಸ್ ವಿಡಿಯೋಸ್ ಎಲ್ಲ. ಸೊ ಇವಾಗ ಗಾಡಿನ ಸೇಲ್ ಮಾಡಿ ನಾನು ಇವಾಗ ಹಿಮಾಲಯನ್ 411 ತೊಗೊಂಡಿದ್ದೀನಿ. ಓಕೆ, ಅದೇ ಹೊಸ ಅಪ್ಡೇಟು ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಗಾಡಿ ಏನು ಅಂತ. ಸೊ ಸಿಗೋಣ, ಬಾಯ್, ಟೇಕ್ ಕೇರ್, ರೈಡ್ ಸೇಫ್, ಬಿ ಸೇಫ್.